ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬೆಳಗ್ಗೆನೆ ಹೊರಟದ್ದು ಧರ್ಮಸ್ಥಳಕ್ಕೆ. ಹಾಗೆ ದಾರಿ ಮಧ್ಯೆ ನಾವು ದುರ್ಗಾ ಡೆಲಿಕೆಸಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಟೇಸ್ಟ್ಫುಲ್ ಆಗಿತ್ತು. ಹಾಗೆ ನಾವು ಅಲ್ಲಿಂದ ಹೊರಟು ನೇತ್ರಾವತಿ ಹತ್ರ ಬಂದ್ವಿ. ನೇತ್ರಾವತಿ ಅಂತೂ ಫುಲ್ ರಶ್ ಇದ್ದಿತ್ತು, ವೆಹಿಕಲ್ಸ್ ಎಲ್ಲ ಫುಲ್ ಇದ್ದಿತ್ತು. ಸೊ ಹಾಗೆ ನೇತ್ರಾವತಿ ಹತ್ರ ಹೋಗಬೇಕಾದ್ರೆ ನನಗಂತೂ ತುಂಬಾ ಬೇಜಾರಾಯಿತು. ಕಾಲು ಇಡಲಿಕ್ಕೆ ಒಂಥರ ಆಗ್ತಾ ಇತ್ತು. ಅಲ್ಲಲ್ಲಿ ಬಟ್ಟೆ ಹಾಕಿಟ್ಟಿದ್ದಾರೆ, ಸೋಪು, ಮಕ್ಕಳ ಡೈಪರ್ಸ್ ಎಲ್ಲ ಅಲ್ಲಲ್ಲೇ ಬಿಸಾಡಿದ್ದಾರೆ. ಈ ಜನರಿಗೊಂದು ಬುದ್ಧಿ ಅನ್ನೋದೇ ಇಲ್ಲ. ಅಷ್ಟೊಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಒದ್ದೆ ಬಟ್ಟೆ ಹಾಕಲಿಕ್ಕೆ, ಹಾಗೆಯೇ ಕಸ ಹಾಕಲಿಕ್ಕೆ ಎಲ್ಲ. ಆದ್ರೂ ಅಲ್ಲಲ್ಲೇ ಬಿಸಾಡ್ತಾರಪ್ಪ. ಏನು ನೇತ್ರಾವತಿಯಲ್ಲಿ ಸೋಪ್ ಹಾಕಿ ಸ್ನಾನ ಮಾಡಲಿಕ್ಕೆ ಇದೆಯಾ? ಜಸ್ಟ್ ಮುಳುಗು ಹಾಕಿದ್ರೆ ಆಯಿತು, ಮತ್ತು ಬಂದರೆ ಆಯಿತು. ಇದು ಬರೀ ಅಲ್ಲೇ ನಿಂತ್ಕೊಂಡು ಸೋಪ್ ಹಾಕಿ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಅದು ಎಂಥ ಬಾತ್ರೂಮ್ ಅಂತ ಅಂದ್ಕೊಂಡಿದ್ದಾರೋ ಏನೋ. ಸೊ ಹಾಗೆ ನಾವು ಕಡೆಗೆ ಅಲ್ಲಿಂದ ಹೊರಟ್ವಿ. ಸೊ ಆ ಪರಮಾತ್ಮ ಧರ್ಮಸ್ಥಳದ ಮಂಜುನಾಥನ ನೋಡಲಿಕ್ಕೆ ನನ್ನ ಮಂಜುನಾಥ ಹಾಗೆ ನನ್ನ ಅಪ್ಪ, ನನ್ನ ಮಗ, ನಾವು ಇಷ್ಟು ಜನ ಬೆಳಿಗ್ಗೆನೇ ಒಂದು 4 ಗಂಟೆಗೆ ಎದ್ದಿದ್ವಿ. ಸೊ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ, ಹಾಗೆ ಮನೆಯಿಂದ ಅಂದರೆ ನಮ್ಮದು ಪಡುಬಿದ್ರಿ. ಸೊ ಪಡುಬಿದ್ರಿಯಿಂದ ಅರೌಂಡ್ ಒಂದು 5:30 ಆಗಿತ್ತು ಅನಿಸುತ್ತೆ. ಸೊ 5:30ಗೆ ನಾವು ಹೊರಟ್ವಿ. ಮಳೆ ಕೂಡ ಸ್ವಲ್ಪ ಹನಿತಾ ಇದ್ದಿತ್ತು. ಫಸ್ಟ್ ಆಫ್ ಆಲ್ ಸಂಡೇ ಆಗಿತ್ತು, ಆಯಿತಾ. ರಶ್ ಎಲ್ಲ ಇದ್ದರೆ ತುಂಬ ಆಗಲಿಲ್ಲ. ಸಂಡೇ ಅಂತೂ ಹೇಳೋದೇ ಬೇಡ ಬಿಡಿ, ಫುಲ್ ರಶ್ ಇರುತ್ತೆ. ಅಂತೂ ಇಂತೂ ನಾವು ಬಂದ್ವಿ ಧರ್ಮಸ್ಥಳದ ಬಾಗಿಲ ಹತ್ರ. ಬಟ್ ಇವಾಗ ಅಂದ್ಕೊಳ್ಳೋದು ಎಲ್ಲಿ ಕಾರ್ ಪಾರ್ಕ್ ಮಾಡೋದು, ಒಂದು ಜಾಗನೂ ಇಲ್ಲ. ಅಂತೂ ಇಂತೂ ಹಸ್ಬೆಂಡ್ ಕಡೆಗೆ ಎಲ್ಲೋ ಒಂದು ಕಡೆ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ಬಂದರು. ಕಡೆಗೆ ನಾವು ಫಸ್ಟೇ ಮನೆಯಲ್ಲಿ ಡಿಸೈಡ್ ಮಾಡಿದ್ವಿ. ಸೊ ಧರ್ಮಸ್ಥಳದ್ದು ದರ್ಶನ ಆದಮೇಲೆ ನಾವು ಸುಬ್ರಹ್ಮಣ್ಯ ಹೋಗೋದಂತ ಹೇಳಿ. ಸೊ ಹಾಗೆ ನಾವು ಬೇಗ ದರ್ಶನ ಮುಗಿಸಿ ಮತ್ತು ಅಲ್ಲಿ ಕೂಡ ಹೋಗಬೇಕಲ್ವಾ. ಸೊ ಏನು ಮಾಡೋದು, ಕ್ಯೂನಲ್ಲಿ ಹೋಗೋದಾ ಅಥವಾ ರಸೀದಿ ಮಾಡಿಬಿಟ್ಟು ಇನ್ನೊಂದು ಸ್ಪೆಷಲ್ ಕ್ಯೂನಲ್ಲಿ ಹೋಗೋದಾ ಅಂತ ಹೇಳಿ ಕಡೆಗೆ ನಾವು ರಸೀದಿ ಮಾಡಿಬಿಟ್ಟು 4 ಜನನೂ ಒಂದು ಸ್ಪೆಷಲ್ ಕ್ಯೂನಲ್ಲಿ ಹೊರಟ್ವಿ. ಒಂದು ಪೂಜೆ ಕೂಡ ಬರೆಸಿದ್ವಿ ಎಲ್ಲ ಸೇರಿಬಿಟ್ಟು. ಹಾಗೆ ಕ್ಯೂ ಸ್ಟಾರ್ಟ್ ಮಾಡಬೇಕಾದ್ರೆ ಜನನೇ ಇರಲಿಲ್ಲ. ನಾವು ಅಂದ್ಕೊಳ್ಳೋದು ಜನನೇ ಇಲ್ಲಪ್ಪ ಅಲ್ಲ ಅಂತೇಳಿ. ನೋಡಿ, ಇದು ಹೊಸ ಸಿಸ್ಟಮ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದು ನಮ್ಮದು ತಿರುಪತಿಯಲ್ಲಿ ನೋಡಿ ಇದೇ ಥರ ಇದೆ. ಸೊ ಅದನ್ನೇ ಇಲ್ಲಿ ಕೂಡ ಮಾಡಿದ್ದಾರೆ. ಅಂದರೆ ಒಕೇಶನಲ್ಲೆಲ್ಲ ತುಂಬ ಜನ ಆಗ್ತಾರಲ್ಲ, ಸೊ ಆವಾಗ ಇಲ್ಲಿ ಕೂರಿಸ್ತಾರೆ ಜನರಿಗೆ, ಕ್ಯೂ ನಿಲ್ಲಿಸಿದವರಿಗೆಲ್ಲ ಇಲ್ಲಿ ಕೂರಿಸಿ ಮತ್ತು ನೆಕ್ಸ್ಟ್ ಸ್ವಲ್ಪ ಜನರಿಗೆಲ್ಲ ಒಳಗಡೆ ಬಿಡ್ತಾರೆ. ನೋಡಿ, ಇದು ಹೂವಿನ ಅಲಂಕಾರ ನನಗೊಂದು ತುಂಬಾ ಖುಷಿ ಆಯಿತು. ತುಂಬ ದೇವಸ್ಥಾನ ಫುಲ್ ಅಲಂಕಾರ ಮಾಡಿಟ್ಟಿದ್ರಲ್ಲ, ನೋಡಲಿಕ್ಕೆಲ್ಲ ತುಂಬ ಖುಷಿ ಅನ್ನಿಸ್ತಾ ಇತ್ತು ಎಲ್ಲ. ಅದಕ್ಕೆ ಕಡೆಗೆ ನಾವು ಅಂದ್ಕೊಳ್ತಿದ್ದೆ ಏನಾದರೂ ಉಂಟಾ ವಿಶೇಷ ಪೂಜೆ ಏನಾದರೂ ಇತ್ತಾ ಅಂತ ಅವತ್ತು ಏಕಾದಶಿ ಆಯಿತು. ಸೊ ಹಾಗೆ ಪೂಜೆ ಅಂಥದ್ದೇನು ಸ್ಪೆಷಲ್ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡು, ಮತ್ತು ಒಬ್ಬರು ನಮ್ಮ ಪಕ್ಕ ಇದು ಕ್ಯೂನಲ್ಲೇ ನಿಂತವ್ರು ಹೇಳಿದರು, ಅದು ಯಾರೋ ಒಬ್ಬರು ಭಕ್ತರನ್ನ ಹರಕೆ ಕೊಟ್ಟಿದ್ದಂತೆ ಅಲಂಕಾರ ಮಾಡ್ತೇವೆ ಅಂತ. ಸೊ ಹಾಗೆ ಅವರು ಮಾಡಿದ್ದಾರೆ ಅಂತ ಹೇಳಿ, ನಾನು ಅದರಡೆಯಲ್ಲಿ ಒಂದು ಹೂ ಕೆಳಗೆ ಬಿದ್ದಿತ್ತು, ಆ ಹೂವನ್ನು ಎತ್ಕೊಂಡೆ. ಚೆನ್ನಾಗಿತ್ತಾ. ಆಮೇಲೆ ಸ್ವಲ್ಪ ಅಲ್ಲಿ ಇದು ಫೋಟೋಸ್ ಎಲ್ಲ ತಗೊಂಡ್ವಿ ನಾವು. ಒಂದು ನಮ್ಮದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಮಳೆ ಇರಲಿಲ್ಲ ನಮಗೆ. ಸೊ ದೇವರ ದರ್ಶನ ಕೂಡ ಚೆನ್ನಾಗೇ ಆಯಿತು. ಹಾಗೆ ಮಳೆ ಕೂಡ ಬಿಸಿಲಿದ್ದಿತ್ತಲ್ಲ. ಸೊ ನಾವು ಒಂದು 8:30 ಅನಿಸುತ್ತೆ, 8:20 ಒಟ್ಟು ಅಷ್ಟೊತ್ತಿಗೆ ನಾವು ಕ್ಯೂ ಸ್ಟಾರ್ಟ್ ಮಾಡಿದ್ವಿ. ಬಟ್ 9:30 ಅಂತ ಹೇಳಿದರೆ ನಾವು ಹೊರಗಡೆ ಇದ್ದಿದ್ದೆ. ಬೇಗ ನಮ್ಮದು ದರ್ಶನ ಕೂಡ ಮುಗೀತು. ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು ದೇವರದ್ದು. ಹಾಗೆ ನಾವು ಕಡೆಗೆ ಪಾರ್ಕ್ ಹೋಗುವ ಅಂತ ಅಂದ್ಕೊಂಡ್ವಿ. ಪಾರ್ಕಿಗೆ ಬರಬೇಕಾದ್ರೆ ಹಿಂದೆ ಎಲ್ಲ ತುಂಬ ಒಳ್ಳೊಳ್ಳೆ ಸ್ಟ್ಯಾಚ್ಯೂಸ್ ಎಲ್ಲ ಇತ್ತು. ಒಂದು ಅಜ್ಜ ಕೂತದ್ದು, ಎಂಟ್ರೆನ್ಸ್ ಆಗಬೇಕಾದ್ರೆ ಒಂದು ಅಜ್ಜ ಕೂತಿದ್ರು, ಮತ್ತೊಂದು ಪೋಸ್ಟ್ ಕಾರ್ಡ್ ಕೊಡೋದೆಲ್ಲ. ಬಟ್ ಇವಾಗ ಅದು ಫುಲ್ ಚೇಂಜ್ ಮಾಡಿದ್ದಾರೆ. ಅಲ್ಲಿ ಯಾವುದು ಕೂಡ ಅಷ್ಟೊಂದು ಸ್ಟ್ಯಾಚ್ಯೂಸ್ ಇರಲಿಲ್ಲ. 2 ಮಕ್ಕಳು ಕೂತ್ಕೊಂಡು ಶಾರದೆ ಮಧ್ಯ ಕೂತ್ಕೊಂಡು ಮಕ್ಕಳು ಓದೋದು ಅದೊಂದಿತ್ತು. ಮತ್ತು ಪೋಸ್ಟ್ ಮಾಸ್ಟರ್ ಅದು ಆ್ಯಕ್ಚುಲಿ ಅದು ಅಷ್ಟೇನು ನ್ಯಾಚುರಲ್ ಅಂತ ಅನ್ನಿಸ್ಲಿಲ್ಲ. ಬಟ್ ಮುಂಚೆಲ್ಲ ಇತ್ತಲ್ಲ, ಅದು ನೋಡಬೇಕಾದ್ರೆ ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನನಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಫಿಶ್, ಅಲ್ಲಿ ತುಂಬಾ ಫಿಶ್ ಇದ್ದಿತ್ತು. ಕಡೆ ನನ್ನ ಮಗನಿಗೆ ಕಾರ್ ಕ್ರೇಜ್ ಆಯಿತು. ಅವನಿಗೆ ಕಾರ್ಸ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾವು ಕಾರ್ಸ್ ಎಲ್ಲ ಓಲ್ಡ್ ಮಾಡೆಲ್ ಕಾರ್ಸ್ ಎಲ್ಲ ನೋಡಲಿಕ್ಕೆ ಹೋದ್ವಿ. ಅಲ್ಲಿ ಹೋಗಿ ನೋಡಬೇಕಾದ್ರೆ ನಮ್ಮ ಇಂಡಿಯಾದ್ದು ಯಾವುದೂ ಇರಲಿಲ್ಲ, ಅಲ್ಲಿ ಒಂದು ಕೂಡ ಇರಲಿಲ್ಲ. ಬರೀ ಜಪಾನ್, ಇಂಗ್ಲೆಂಡು, USA ಅದು ಅಲ್ಲಿದೆ ಎಲ್ಲ ಇತ್ತು. ಸೊ ನನ್ನ ಮಗನಿಗಂತೂ ಮರ್ಸಿಡೀಸ್ ಬೆಂಜ್ ತುಂಬಾ ಇಷ್ಟ ಆಯಿತು. ಬರೀ ಅದನ್ನೇ ಹಿಡ್ಕೊಂಡು ನೋಡ್ತಾ ಇದ್ದ. ನಂಗೆ ತಗೋಬೇಕಂತ ನಾ ಹೇಳಿದೆ, ನೀನೇನು ಚಿಂತೆ ಮಾಡಬೇಡ, 55 ಲಕ್ಷ ವೋಟ್ ಮಾಡ್ಕೊ, ಆಮೇಲೆ ತಗೊಂಡ್ರಾಯ್ತು ಅಂತ ಹೇಳಿ. ಹಾಗೆ ಅಂತೂ ಇಂತೆಲ್ಲ ಕಾರೆಲ್ಲ ನೋಡಿದ್ವಿ, ಫೋಟೋ ಎಲ್ಲ ತಗೊಂಡ್ವಿ. ಟಚ್ ಮಾಡಲಿಕ್ಕೆ ಇರಲಿಲ್ಲ, ಯಾವ ಕಾರು ಕೂಡ ಮುಟ್ಬೇಡಿ ಹೇಳ್ತಾಯಿದ್ರು. ಸೊ ನಾನು ಯಾವುದೋ ಕಾರ್ ಟಚ್ ಮಾಡಲಿಲ್ಲ, ಹಾಗೆ ನೋಡ್ತಾ ಇದ್ವಿ ನಿಂತ್ಕೊಂಡು. ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಲೈಕ್ ಅದೆಲ್ಲ ತುಂಬ ಚೆಂದ ಇತ್ತು. ಸಣ್ಣ ಕಾರ್ ಕೂಡ ಇದ್ದಿತ್ತು, ನೋಡೋಕೊಂಥರ ಖುಷಿ ಆಗ್ತಾಯಿತ್ತು. ಮತ್ತು ದೊಡ್ಡದು ಕೂಡ ಇತ್ತಾಯ್ತಾ. ನಾನು ಅಪ್ಪ ಹೇಳೋದು, ಇದು ಒಳ್ಳೆ ಮರಳಿ ಬಸ್ನಷ್ಟು ದೊಡ್ಡದು ಉಂಟಲ್ಲ ಅಂತ ಹೇಳಿ.
ಸೊ ಹಾಗೆ ನೋಡಿಕೊಂಡು ಅಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡು ನಾವು ಹೊರಗಡೆ ಬಂದ್ವಿ. ಮತ್ತು ನಾವು ಸೌತಡ್ಕ ಹೋಗಬೇಕಂತ ಪ್ಲಾನ್ ಇತ್ತು, ಹೇಗೋ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತಲ್ಲ, ಸೊ ಹಾಗೆ ಹೋಗುವ. ಅಷ್ಟರಲ್ಲಿ ಹೊರಡಬೇಕಾದ್ರೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಧರ್ಮಸ್ಥಳದಂತೂ ಸ್ವಲ್ಪನೂ ಮಳೆ ಇರಲಿಲ್ಲ, ಅದೊಂದು ನಮಗೆ ಒಳ್ಳೆಯದಾಯಿತು. ಇಲ್ಲಿ ಬರಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು, ಆದರೆ ಎಂತ ಮಾಡೋದು, ಹೋಗಲೇಬೇಕಲ್ವಾ. ಹಾಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನಮಗೆ ಫುಲ್ಜಾರ್ ಸೋಡಾ ಮತ್ತು ಮಡ್ಕಾ ಸೋಡಾ ಅಂಗಡಿ ಸಿಕ್ಕಿತ್ತು. ಇಲ್ಲಿದ್ದೊಂದು ಏನು ವಿಶೇಷತೆ ಹೇಳಿದ್ರೆ, ಇಲ್ಲಿ ಫುಲ್ ಲೈನಲ್ಲಿ ಅವ್ರದ್ದೇ ಅಂಗಡಿ ಆಯಿತಾ, ಪಕ್ಕನೇ ಇರುತ್ತೆ, ಬರೀ ಕರಿತಾ ಇರ್ತಾರೆ. ಇವರಿಗೆ ಇದು ಮಳೆಗಾಲದಲ್ಲೆಲ್ಲ ಅಷ್ಟು ಏನು ಬಿಸ್ನೆಸ್ ಆಗಲ್ಲ, ಬಟ್ ಈಗ ನಮ್ಮ ಸಮ್ಮರಲ್ಲಿ ಅಂತೂ ತುಂಬ ಬಿಸ್ನೆಸ್, ಒಳ್ಳೆ ಬಿಸ್ನೆಸ್ ಇವರಿಗೆ. ನಾನಂತೂ ಫಸ್ಟ್ ಟೈಮ್ ಕುಡಿತಾ ಇರೋದು ಫುಲ್ಜಾರ್ಗೂ ಸೋಡಾನೂ ಕುಡ್ದಿಲ್ಲ, ಹಾಗೆ ಮಡ್ಕಾ ಸೋಡಾನೂ ಕುಡ್ದಿಲ್ಲ. ನೋಡುವ ಹೇಗೆ ಅಂತ ಹೇಳಿ, ಟೇಸ್ಟ್ ಮಾಡುವ ಅಂತ ಹೇಳಿ ಹೊರಡ್ವಿ. ಹಸ್ಬೆಂಡ್ ಹೇಳಿದರು ಶೀತ ಅಲ್ಲ ಆದರೆ ನಾನು ರೆಸ್ಪಾನ್ಸ್ ಅಲ್ಲ ಅಂತ ಹೇಳಿ, ಕಡೆಗೆ ನೋಡುವ ಅಂತ ಹೇಳಿ ಟ್ರೈ ಮಾಡಿದ್ವಿ. ನನ್ನ ಮಗನೂ ಬರಲಿಲ್ಲ ಕುಡಿಲಿಕ್ಕೆ, ಕರೆದೆ ಬೇಡ ಅಂತ ಹೇಳಿ ಕಾರಲ್ಲೇ ಕೂತ್ಕೊಂಡ. ನೋಡಿ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಂಗದು ಕುಡಿಯೋದು ಹೇಗಂತನೂ ಗೊತ್ತಿಲ್ಲ. ಗ್ಲಾಸಲ್ಲಿ ಇನ್ನೊಂದು ಸಣ್ಣ ಗ್ಲಾಸ್ ಕೊಡ್ತಾರೆ, ಅದು ಪಟ್ಟ ಕುಡಿಬೇಕಂದು. ನಂಗೆ ಅಂತೂ ಕುಡಿಲಿಕ್ಕೆ ಸತ್ಯ ನನಗೆ ಆಗಲೇ ಇಲ್ಲ ಆಯಿತಾ ಕುಡಿಲಿಕ್ಕೆ. ಅದು ಫುಲ್ ಮುಖಕ್ಕೆಲ್ಲ ಅಂದರೆ ಸೀರಿದಾಗೆ ಆಯಿತು. ಕಡೆಗೆ ಒಂದದು ಸ್ಪೈಸ್ ಎಲ್ಲ ನನ್ನ ಗಂಟ್ಲಿಗೆ ಹೋಯ್ತು. ನಾನು ಸ್ಪೈಸಲ್ಲಿ ಸ್ವಲ್ಪ ಹಿಂದೆನೇ ಖಾರ ಅನ್ನಿಸ್ತು ತುಂಬಾ. ಸೊ ಕಡೆಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಕುಡಿದ್ರು. ನಾವು ಕುಡಿಯೋದು ನೋಡಿ ನನ್ನ ಮಗನೂ ಓಡಿ ಬಂದ, ತನಗೂ ಬೇಕನ್ನಿಸ್ತೇನಾ. ಆಮೇಲೆ ಮಡ್ಕಾ ಸೋಡಾ ಕುಡಿಯುವ ಅಂತ ಅಂದ್ಕೊಂಡ್ವಿ. ಸೊ ಮಡ್ಕಾ ಸೋಡಾನು ಹಾಗೆ, ಮಡ್ಕಾ ಸೋಡಾದೊಳಗೆ ಫಸ್ಟ್ ಸ್ಪೈಸಸ್ ಅದೆಲ್ಲ ಹಾಕಿ ಕೊಟ್ಟರು. ಅವರು ಸೋಡಾ ಹಾಕ್ತೇವೆ ಅಷ್ಟರಲ್ಲಿ ನೀವು ಕುಡೀರಿ ಸ್ಟ್ರಾ ಹಾಕಿ ಅಂತಂದರು. ನಂಗದು ಕುಡಿಲಿಕ್ಕೆ ಸೋಡಾ ಇಲ್ಲಿ ನಮ್ಮ ಮುಖ ಹೊಡಿತಾ ಅಂತ ಹೇಳ್ಕೊಂಡು ಅದನ್ನು ಹೆದರಿತ್ತು. ಆದರೂ ಅದು ಫುಲ್ ಸಾರಿಗೆಲ್ಲ ಆಯಿತು, ನಂಗೆ ಕುಡಿಲಿಕ್ಕೇನೆ ಆಗಲಿಲ್ಲ. ಆಮೇಲೆ ನನ್ನ ಮಗ ಕುಡ್ದ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿತ್ತು, ಲೈಕ್ ಆಯಿತು ಟೇಸ್ಟ್ ಎಲ್ಲ. ಒಂಥರ ಸ್ವೀಟಾಗಿ ಸ್ಪೈಸಿಯಾಗಿ ಹಾಗೆ ತುಂಬ ಚೆನ್ನಾಗಿತ್ತು. ಕಡೆಗೆ ಮಗ ಟ್ರೈ ಮಾಡಿದ, ಕುಡ್ದ ಅವನಿಗೂ ಖುಷಿ ಆಯಿತು. ಮಳೆ ಬೇರೆ ಬರ್ತಾ ಇತ್ತಾ, ಆಮೇಲೆ ಒಂದು ಕಾರ್ನ್ ಕೂಡ ಇದ್ದಿತ್ತು ಅವರಲ್ಲಿ. ಸೊ ಒಂದು ಕಾರ್ನ್ ಕೂಡ ತಗೊಂಡು ಸಾಲ್ಟ್ ಮತ್ತು ಸ್ಪೈಸ್ ಹಾಕಿಬಿಟ್ಟು ಹಾಗೆ ದಾರಿಯಲ್ಲಿ ತಿಂತ ಹೋಗುವಂತ ಹೇಳಿ. ಹಾಗೆ ನಾವು ಇದಕ್ಕೆ ಸೌತಡ್ಕ ಬಂದ್ವಿ. ಸೌತಡ್ಕದಲ್ಲಿ ಹಣ್ಣುಕಾಯಿ ತಗೊಂಡು, ಸೌತಡ್ಕದಲ್ಲಿ ಅಂತೂ ತುಂಬ ಜನ ಇದ್ದಿತ್ತು ಆಯಿತಾ. ಮುಂಚೆ ಎಲ್ಲ ಅಷ್ಟೇನು ಜನ ಇರಲಿಲ್ಲ, ನಾವು ಹಾಗೆ ಹೋಗಿ ಬರ್ಬೋದಿತ್ತು. ಬಟ್ ಅಲ್ಲಿ ಇವತ್ತಂತೂ ತುಂಬ ಜನ ಇದ್ದಿದ್ರು ನಾವು ಹೋದ ದಿವಸ. ಗಣೇಶ ಅಂತೂ ಮಾತ್ರ ಸೂಪರ್ ಗಣೇಶ ಆಯಿತಾ. ನಂದು ಫಸ್ಟ್ ಆಫ್ ಆಲ್ ನಂಗೆ ತುಂಬ ಇಷ್ಟ ಗಣೇಶ ಹೇಳಿದರೆ. ಅಲ್ಲಿದ್ದು ವಿಗ್ರಹ ಅಂತೂ ನೋಡಿ ನಂಗೆ ತುಂಬ ಖುಷಿ ಆಯಿತು. ಗಣೇಶನಿಗೆ ಹಾಗೆ ನಮಸ್ಕಾರ ಮಾಡ್ತಾ ನಾವು ಸುಬ್ರಹ್ಮಣ್ಯಕ್ಕೆ ಹೊರಟಿ. ಸುಬ್ರಹ್ಮಣ್ಯ ಹೋಗಬೇಕಾದ್ರೆ ಫುಲ್ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಹೀಗೆ ಅಂದರೆ ಮತ್ತು ಆಲ್ರೆಡಿ ಟೈಮ್ ಬೇರೆ ಆಗಿತ್ತು, 1:30ಗೆ ಕ್ಲೋಸ್ ಅಂತ ಹೇಳಿದರು. ನಾವು ಅರೌಂಡ್ 1:10 ನಮ್ಗೆ ಸಿಗುತ್ತಾ ಇಲ್ವ ಅಂತ ಹೇಳಿಬಿಟ್ಟು ನಾವು ಹೋದ್ವಿ. ಒಳಗಂತೂ ಹೋಗಬೇಕಾದ್ರೆ ಫುಲ್ ಜನ, ದುಡ್ದಂದರೆ ದುಡ್ದು ಫುಲ್ ದುಡ್ತಾನೆ ಇದ್ದಿದ್ರು. ಹಾಗೂ ಹೇಗೂ ದೇವರ ದರ್ಶನ ಎಲ್ಲ ಮಾಡಿ ಅಂತೂ ನಾವು ಹೊರಗಡೆ ಬಂದ್ವಿ. ಅಂತೂ ಅವತ್ತೊಂದು ದಿನ ಸಂಡೇ ಫುಲ್ ದೇವರ ದರ್ಶನದಲ್ಲೇ ಕಳೆದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.